ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಗೆ ಎಷ್ಟೋ ಸಿನಿಮಾಗಳು ಬರ್ತವೆ. ಆ್ಯಕ್ಚುಲಿ ಸಿನಿಮಾಗಳು ಬರೋದಕ್ಕಿಂತ ಮುಂಚೆ ಒಂದಿಷ್ಟು ಸಿನಿಮಾಗಳು ಗೆಲ್ತವೆ, ಒಂದಿಷ್ಟು ಸಿನಿಮಾಗಳು ಸೋಲ್ತವೆ. ಆದರೆ ಸಿನಿಮಾಗಳನ್ನು ಗೆಲ್ತವೋ ಬಿಡ್ತವೋ, ಆದರೆ ಸಿನಿಮಾಗಳನ್ನು ಮಾಡಲಿಕ್ಕೆ ಮನಸ್ಸು ಮಾಡ್ತಾರಲ್ಲ, ಸೊ ಅದೇ ಪ್ರೊಡ್ಯೂಸರ್ಗಳು. ಅಂದರೆ ದುಡ್ಡು ಹಾಕಿ ಖರ್ಚು ಹಾಕಿ ಸಿನಿಮಾಗಳನ್ನು ಮಾಡುವಂಥದ್ದು ಪ್ರೊಡ್ಯೂಸರ್ಗಳು. ಯಾಕೆಂದರೆ ಸಿನಿಮಾನ ಸೃಷ್ಟಿ ಮಾಡೋದೇ ಅವರು. ಸೊ ಸಿನಿಮಾನ ಸೃಷ್ಟಿ ಮಾಡೋರು ಇದ್ರೇ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬರೋದು. ಈಗ ನಮ್ಮ ಒಂದು ತಿಕ್ಲು ನಮ್ಮ ಒಂದು ಸಿನಿಮಾಗೆ ಮೊದಲನೇದಾಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಮೇಡಮ್ ಅವರು. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ಮೇಡಮ್ ಆಕ್ಚುಲಿ ಮೊದಲನೇ ಪ್ರೊಡ್ಯೂಸರ್ ಅಂದ್ರೆ ಫಸ್ಟ್ ಟೈಮ್ ಪ್ರೊಡ್ಯೂಸಿಂಗ್ ಮಾಡ್ತಾ ಇದ್ದಾರೆ. ಹೌದು ಸರ್. ಸೊ ಹೇಗೆ ಅನಿಸ್ತಾ ಇದೆ ಆಕ್ಚುಲಿ, ಯಾಕೆ ಇಷ್ಟು ಧೈರ್ಯ ಮಾಡಿದ್ರೆ? ಯಾಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡೋದಕ್ಕೆ ಸ್ವಲ್ಪ ಎದುರ್ಕೋತಾರೆ, ಯಾಕೆಂದ್ರೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಎದುರ್ತಾರೆ. ಸೊ ನೀವೊಂದು ಧೈರ್ಯ ಮಾಡಿ ಒಂದು ಸಿನಿಮಾನ ಮಾಡ್ತಾ ಇದ್ದೀರಾ. ಸೊ ಈ ಸಿನಿಮಾದ ಸ್ಟ್ರೆಂತ್ ಏನು? ಸರ್ ನನ್ನ ಹೆಸರು ಬಂದು ಶ್ರುತಿ ಅಂತ, ಶ್ರುತಿ ಜಗದೀಶ್ ಅಂತ. ನನ್ನ ಹಸ್ಬೆಂಡು ಅವರು ಬಿಸ್ನೆಸ್ ಮ್ಯಾನು. ನಮಗೆ ಈ ಫಿಲ್ಮ್ ಬಗ್ಗೆ ಯಾವುದೇ ಇದು ಇರಲಿಲ್ಲ. ಬಟ್ ಮಂಜು ಸರ್ ನನಗೆ ಒಂದು ಸುಮಾರು 12-13 ಇಯರ್ಸಿಂದನೂ ಪರಿಚಯ, ಫ್ಯಾಮಿಲಿ ಫ್ರೆಂಡ್ ನನ್ನ ಹಸ್ಬೆಂಡ್ಗೆ. ಅವರಲ್ಲಿ ಒಂದು ಒಳ್ಳೆತನ ಇತ್ತು, ಒಳ್ಳೆಯವರು ಅನ್ನೋದು ಒಂದು ಭಾವನೆ ನಮ್ಮಲ್ಲಿತ್ತು. ಅವ್ರಿಗೆ ಈಗ ಏನಾದರೂ ಒಂದು ಮಾಡೋಣ ಸರ್, ಇಬ್ರಿಗೆ ಸೇರಿ ಏನಾದರೂ ಬಿಸ್ನೆಸ್ ಮಾಡೋಣ. ಇಲ್ಲ ಮೇಡಮ್, ನಾನು ಫಿಲ್ಮಲ್ಲಿ ಏನಾದರೂ ನೇಮ್ ಮಾಡಬೇಕು, ನೀವು ಅದಕ್ಕೆ ಪ್ರೊಡ್ಯೂಸ್ ಮಾಡಿ ನನಗೆ ಆ ಥರ ಒಂದು ಹೆಲ್ಪ್ ಮಾಡಿ ಸಾಕು. ನಾನು ಫಿಲ್ಮಲ್ಲಿ ನಿಮಗೂ ನೇಮ್ ಬರುತ್ತೆ, ಪ್ಲಸ್ ನಮಗೂ ಒಳ್ಳೇದಾಗುತ್ತೆ ಮೇಡಮ್. ಸಮಾಜಕ್ಕೆ ಒಂದು ನಾವು ಒಳ್ಳೆ ಸಿನಿಮಾನ ಕೊಡ್ತಾ ಇದ್ದೀವಿ. ಇದು ಪ್ರಕೃತಿ ಪರವಾಗಿರೋದ್ರಿಂದ ಒಂದು ಸಮಾಜಕ್ಕೆ ಮತ್ತು ಸಿನಿಮಾ ರಂಗಕ್ಕೆ ನಾವು ಒಂದು ಕೊಡುಗೆ ಕೊಟ್ಟ ಹಾಗಾಗುತ್ತೆ ಮೇಡಮ್, ನಿಮಗೂ ನೇಮ್ ಬರುತ್ತೆ ಮಾಡಿ ಅಂತ ಹೇಳಿದಾಗ ನಾನು ಒಪ್ಕೊಂಡೆ. ಪ್ಲಸ್ ನಮ್ಮ ರಾಜ್ವೀರ್ ಸರ್ ಇದಾರಲ್ಲ, ಅವ್ರದ್ದು ಸ್ಟೋರಿ, ಅವರು ತುಂಬ ಚೆನ್ನಾಗಿ ಸ್ಟೋರಿನ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆ ವೇ ನನಗೆ ತುಂಬ ಇಷ್ಟ ಆಯಿತು. ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದ್ದು, ಯಾವುದೇ ಆದರೂ ಒಂದು ಸ್ಟೋರಿ ಇಷ್ಟ ಆದ್ರೇ ನಮಗೆ ಏನಾದರೂ ಮಾಡಬೇಕು ಅಂತ ಮನಸ್ಸು ಬರೋದು. ಫಸ್ಟ್ ಎಷ್ಟೇ ಹೇಳಿ ಅವರು ನೋಡೋಣ ಅಂತ ಒಂದು ಇರ್ತೀವಿ, ಅವ್ರು ಹೇಳಿದ್ಮೇಲೆ ನಮಗೆ ಅದು ಮಾಡಬೇಕಾ ಬೇಡವಾ ಅನ್ನೋ ಒಂದು ಒಪಿನಿಯನ್ ಬರೋ. ಬಟ್ ಅವ್ರು ಹೇಳಿದ ರೀತಿ ನಂಗೆ ತುಂಬ ಇಷ್ಟ ಆಯಿತು. ಪ್ಲಸ್ ಕಥೆನೂ ತುಂಬ ಇಷ್ಟ ಆಯಿತು. ಹಾಗಾಗಿ ಮಾಡಬೇಕು ಅಂತ ಒಪ್ಕೊಂಡ್ವಿ. ನನ್ನ ಹಸ್ಬೆಂಡ್ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಅವ್ರು ಇದಕ್ಕೆಲ್ಲ ಅಷ್ಟು ಇಂಟ್ರೆಸ್ಟ್ ಪಡಲ್ಲ. ಸೊ ನನಗೆ, ನಾನು ಹೌಸ್ ವೈಫ್ ಆಗಿ ಮನೇಲಿ ಇರೋದ್ರಿಂದ ಏನಾದರೂ ಮಾಡ್ಬೇಕು ನಂದು ಓನ್ ಆಗಿ ಅನ್ನೋ ಒಂದು ಇತ್ತು. ಅದಕ್ಕಾಗಿ ನಾನು ಈ ಫೀಲ್ಡ್ಗೆ ಮಂಜು ಸರ್ ಬಗ್ಗೆ ಒಂದು ಗೌರವ, ನಂಬಿಕೆ, ಒಳ್ಳೆತನ ಗೊತ್ತಿರೋದ್ರಿಂದ, ಪ್ಲಸ್ ರಾಜ್ವೀರ್ ಸರ್ ಸಪೋರ್ಟ್ ಇರೋದ್ರಿಂದ ಅವ್ರು ಹೇಳಿ ಸ್ಟೋರಿಗೆಲ್ಲ ಫಿದಾಗಿ ನಾನು ಇದನ್ನ ಮಾಡಬೇಕು ಅಂತ ಕಮಿಟ್ ಆದೆ ಸರ್. ಒಪ್ಕೊಂಡೆ. ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ, ಆಕ್ಚುಲಿ ಈ ಸಿನಿಮಾದಿಂದ ನಾನು ದುಡ್ಡು ಎಕ್ಸ್ಪೆಕ್ಟ್ ಮಾಡಿಲ್ಲ. ಹೌದು ಸರ್, ಇವಾಗಲೂ ನಾವು ಸರ್ ಈ ಫಿಲ್ಮ್ ಇಂದ ನಾವು ಏನ್ ದುಡ್ಡು ಹಾಕ್ತೇವೆ ರಿಟರ್ನ್ ಬರಬೇಕು ಅಥವಾ ಅದು ಡಬಲ್ ಬರಬೇಕು, ಆ ಮೆಂಟಾಲಿಟಿಲಿ ನಾವು ಯಾರು ಫಿಲ್ಮ್ ಮಾಡ್ತಾನೆ ಇಲ್ಲ. ದುಡ್ಡು ಸೆಕೆಂಡ್ರಿ ಸರ್. ಒಟ್ಟು ಸಮಾಜಕ್ಕೆ ನಮ್ಮಿಂದ ಒಂದು ಕೊಡುಗೆ, ಚಿತ್ರರಂಗಕ್ಕೆ, ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ. ಏನೋ ಒಂದು ಮೆಸೇಜ್ನ ಸಮಾಜಕ್ಕೆ ನಾವು ಹುಟ್ಟಿದ ಮೇಲೆ ಭೂಮಿ ಮೇಲೆ ಏನಾದ್ರು ಒಂದು ಮೆಸೇಜ್, ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ದುಡ್ಡು ರಿಟರ್ನ್ ಬರುತ್ತೆ ಅಂತ ನಾವು ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಆ ಒಂದು ಕಾರಣಕ್ಕೆ ಈ ಫಿಲ್ಮ್ನ ಮಾಡ್ತಿದ್ದೀವಿ ಸರ್, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಲಿಕ್ಕೋಸ್ಕರ. ಈಗ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸಿನಿಮಾನ? ಅಂದ್ರೆ ಎಷ್ಟು ದಿನದಲ್ಲಿ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಮತ್ತೆ ಲೊಕೇಶನ್? ಸರ್ ನಾವು ಆಲ್ಮೋಸ್ಟ್ ಲೊಕೇಶನ್ಸ್ ಎಲ್ಲ ಸ್ವಲ್ಪ ಈ ಫಾರೆಸ್ಟ್ ಆ ಟೈಪ್ ಅಲ್ಲೇ ಫಿಲ್ಮಿಗೆ ರಿಲೇಟೆಡ್ ಆಗಿರೋದ್ರಿಂದ ಆ ಥರನೇ ಇಟ್ಕೊಂಡಿದೀವಿ. ಬಟ್ 45 to 50-55 ಡೇಸ್ ಒಳಗಡೆ ಮುಗಿಸ್ಬೇಕು ಆಕ್ಚುಲಿ ಆಗಿ ಅಂತ ಅನ್ಕೊಂಡಿದೀವಿ ಸರ್. ನೋಡೋಣ, ಇದು ಶೂಟ್ ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ ಪ್ರೊಸೆಸ್, ಆಮೇಲೆ ನೋಡೋಣ ಸರ್. ಟೀಸರ್ ನೋಡಿದಾಗ ಅನಿಸ್ತು ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಹೌದು ಸರ್, ಪರಿಸರ ಆಗಿರೋದು ಖಂಡಿತ ಇಷ್ಟ ಆಗುತ್ತೆ ಸರ್. ಮಕ್ಕಳಿಗೆ ಮಾತ್ರ ಅಲ್ಲ, ಈ ಸಿನಿಮಾಗೆ ಏನಪ್ಪಾ ಅಂದ್ರೆ ಎಂಟ್ರಿ, ಇವ್ರು ರಾಜ್ವೀರ್ ಸರ್ ಹೇಳಿದ್ರು ಸ್ಟಾರ್ಟಿಂಗ್ ಬಂದಾಗ ಪ್ರತಿ ಸೀನ್ ಬೈ ಸೀನ್ ಸೆಕೆಂಡ್ ಹಾಫ್ ಅಲ್ಲಿ ನೋಡೋ ಲೋಕನೇ ಬೇರೆ, ಆ ತರ ತೋರಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೀವಿ. ನೋಡುವಾಗ ಅವರು ಇಷ್ಟು ಚೆನ್ನಾಗಿದೆ ಮೂವಿ. ಈಗಿನ ಕಾಲದಲ್ಲಿ ನೀವು ನೋಡಿದಿರ, ಅವ್ರು ಹೇಳೋ ತರ ಡೈವರ್ಸ್ ಅಥವಾ ರೊಮ್ಯಾನ್ಸ್ ಅದು ಇನ್ನೊಂದು ಮತ್ತೆ ಈ ತರ ಬೇರೆ ಬೇರೆ ರಿಲೇಟೆಡ್ ಮೂವಿ ಇರುತ್ತೆ, ಅಥವಾ ರಾಜಕೀಯದ ಆ ತರ ಏನೋ ಇರುತ್ತೆ. ಬಿಟ್ರೆ ಈ ತರ ಒಂದು ಪರಿಸರಕ್ಕೆ ಸಂಬಂಧಪಟ್ಟಿದ್ದು, ಸಮಾಜಕ್ಕೆ ನಮ್ಮಿಂದ ಏನೋ ಒಂದು ಒಳ್ಳೇದಾಗ್ಲಿ ಅಥವಾ ಒಂದು ಒಳ್ಳೆ ಮೆಸೇಜ್ ಇರ್ಲಿ, ಮತ್ತೆ ಒಂದು ಗಂಡ ಹೆಂಡತಿ ಕೋಆರ್ಡಿನೇಷನ್, ಅದನ್ನೆಲ್ಲ ಆಲ್ಮೋಸ್ಟ್ ಯಾವ ಫಿಲ್ಮ್ ಅಲ್ಲಿ ಇತ್ತೀಚೆಗೆ ತೋರಿಸಿಲ್ಲ ನಾನು ನೋಡಿರೋ ತರ. ಫೈಟಿಂಗು ಇದು ಅದ್ ಬಿಟ್ರೆ ಈ ತರ ಆ ತರ. ಬಟ್ ಇದ್ರಲ್ಲಿ ನಾವು ಆ ತರದೊಂದು ಏನೋ ಒಂದು ಡಿಫ್ರೆಂಟ್ ಮೆಸೇಜ್ ನ ಕೊಡ್ಬೇಕು ಸಮಾಜಕ್ಕೆ, ಒಳ್ಳೇದನ್ನ ಅಂತ ಹೊರಟಿದೀವಿ ಸರ್. ನೋಡೋಣ, ಇದ್ರ ಮೇಲೆ ಬಿಟ್ಟಿದೆಲ್ಲ ಭಗವಂತಂಗೆ. ಒಳ್ಳೇದಾಗ್ಲಿ ಮೇಡಮ್. ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿ ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.